ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರು ಸರಿ ಇಲ್ಲ ಅಂತೆ. ಸಿಂಧೂರ ಅನ್ನುವ ಹೆಸರನ್ನ ಬದಲಾಯಿಸಬೇಕಂತೆ, ಇದರಲ್ಲಿ ಧರ್ಮ ಇದೆಯಂತೆ. सिंदूर एक विशेष धर्म से ही संबंधित है. ಇಮ್ರಾನ್ ಮಸೂದ್ ರಶೀದ್ ಅಲ್ವಿ ಅವರಿಗೆ ಈ ಹೆಸರಿನ ಬಗ್ಗೆ ಯಾಕಿಷ್ಟು ತಳಮಳ? ಗಂಡಂದಿರನ್ನ ಕಳೆದುಕೊಂಡ ಮಹಿಳೆಯರ ಸಿಂಧೂರದಲ್ಲಿ ರಾಜಕೀಯವನ್ನ ಹುಡುಕುವ ಇಂಥವರಿಗೆ ಏನ್ ಹೇಳಬೇಕು? ಆಪರೇಷನ್ ಕೋ ನಾಮ ದೇನೆ ಸೆ ಕೋಯಿ ಫರ್ಕ್ ನೀ ಪಡೇಗಾ. ನಮಸ್ಕಾರ. ಭಾರತದಲ್ಲಿರುವಂತಹ ಕೆಲವು ಸೆಕ್ಯುಲರ್ ಜೀವಿಗಳಿಗೆ ಏನಾದ್ರೂ ಒಂದು ಕೊಂಕು ತೆಗಿತಾನೇ ಇರಬೇಕು. ಅದೇ ಅವರ ಕೆಲಸ, ಅದೇ ಅವರ ಜಾಯಮಾನ. ಇದರಲ್ಲಿ ಈ ಕೊಂಕು ಜೀವಿಗಳಲ್ಲಿ ವಿರೋಧ ಪಕ್ಷದವರಿದ್ದಾರೆ, ಪ್ರಗತಿಪರರನಿಸಿಕೊಂಡವರಿದ್ದಾರೆ, ಸೆಕ್ಯುಲರ್ ಪತ್ರಕರ್ತರನಿಸಿಕೊಂಡವರು ಇದ್ದಾರೆ. ಪೆಹಲ್ಗಾಮ್ನಲ್ಲಿ ದಾಳಿಯಾದಾಗ ಇಡೀ ದೇಶ ಆ ಉಗ್ರರ ವಿರುದ್ಧ ಪ್ರತಿಕಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿತ್ತು. ಇದೇ ಕೆಲವು ಕೊಂಕು ಜೀವಿಗಳನ್ನಿಸಿಕೊಂಡವರು ಕೂಡ ಯಾವಾಗ ಪ್ರತೀಕಾರ ತಗೊಳ್ಳಿ ಅಂತ ದೊಡ್ಡದಾಗಿ ಮಾತನಾಡಿದ್ರು, ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು. ಆಮೇಲೆ ಟೈಮ್ ನೋಡಿ ಭಾರತೀಯ ಸೇನೆ ಈ ದಾಳಿಯ ವಿರುದ್ಧ ಪ್ರತೀಕಾರವನ್ನ ತೆಗೆದುಕೊಳ್ತು. ಆ ಪ್ರತೀಕಾರಕ್ಕೆ ಇಟ್ಟಂತ ಹೆಸರೇನು? ಆಪರೇಷನ್ ಸಿಂಧೂರ. ಈ ಕೊಂಕು ಜೀವಿಗಳು ಎಲ್ಲಿದ್ರೋ ಏನೋ, ಈ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನ ಕೇಳಿದ್ದೇ ತಡ ಇವರಿಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ನೋಡಿ. ಈ ಹೆಸರಿನ ವಿರುದ್ಧನೂ ಇವರು ಈಗ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಈ ಹೆಸರಿನ ವಿರುದ್ಧನೂ ಈಗ ಇವರು ಕೊಂಕು ಮಾತುಗಳನ್ನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಿಂಧೂರ ಅನ್ನೋ ಹೆಸರಿನ ಬಗ್ಗೆನೇ ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಧೂರ ಅನ್ನುವಂಥದ್ದು ಮತೀಯವಾದಿ ಹೆಸರು, ಹೆಸರಿನಲ್ಲೂ ರಾಜಕೀಯವನ್ನ ತರ್ತಾ ಇದ್ದೀರಾ, ಹಾಗೆ ಹೀಗೆ ಧರ್ಮ ಜಾತಿ ಅನ್ಕೊಂಡು ಇದ್ರ ಬಗ್ಗೆನೂ ಈಗ ಕೊಂಕು ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಭಾರತೀಯ ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ದಕ್ಕೆ ತಕ್ಕ ಉತ್ತರವನ್ನ ನೀಡೋದಕ್ಕಾಗಿಯೇ ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು. ಈಗ ಈ ಹೆಸರನ್ನೇ ತಡ್ಕೊಳ್ಳೋದಕ್ಕೆ ಇವರಿಂದ ಆಗ್ತಾ ಇಲ್ಲ. ದೆಹಲಿಯ ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಅವರು ಉಗ್ರರು ಭಾರತೀಯರ ಮೇಲೆ ದಾಳಿ ಮಾಡಿದಾಗ ಧರ್ಮವನ್ನ ಕೇಳಿ ಕೇಳಿ ಅವರನ್ನ ಹೊಡೆದು ಹಾಕಿದಾಗ ಬಾಯಿ ಮುಚ್ಕೊಂಡಿದ್ರು. ಈಗ ಭಾರತೀಯ ಸೇನೆ ಅದೇ ಉಗ್ರರ ಮೇಲೆ ದಾಳಿ ಮಾಡಿದಾಗ ಆ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಾಗ ಈಗ ಮುನ್ನೆಲೆಗೆ ಬಂದು ದೊಡ್ಡದಾಗಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರಿಟ್ರಿ, ಬೇರೆ ಹೆಸರಿಟ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿದ್ದಾರೆ. ಈ ಸಿಂಧೂರ ಅನ್ನುವಂಥ ಹೆಸರು ಒಂದು ನಿರ್ದಿಷ್ಟ ಧರ್ಮದೊಂದಿಗೆ ತಳುಕು ಹಾಕಿಕೊಂಡಿದೆ ಅಂತಲೂ ಹೇಳಿದ್ದಾರೆ. सिंदूर एक विशेष धर्म से ही संबंधित है और बेहतर होता कि कोई और नाम दिया जाता. ಇವರಿಗೆ ಭಾರತೀಯ ಮಹಿಳೆಯರು ತಮ್ಮ ಸಿಂಧೂರವನ್ನ ಕಳ್ಕೊಂಡಾಗ ಮಾತನಾಡೋದಕ್ಕೆ ಬಾಯಿ ಬಂದಿರಲಿಲ್ಲ. ಈಗ ಸಿಂಧೂರ ಅನ್ನುವ ಹೆಸರು ಯಾಕಿಟ್ರಿ, ಅದರಲ್ಲಿ ಧರ್ಮ ಇದೆ, ಹಾಗಿದೆ ಹೀಗಿದೆ ಅಂತ ಏನೇನೋ ಮಾತನಾಡ್ತಿದ್ದಾರೆ. ಇನ್ನೊಬ್ರು ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಮತ್ತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಅವರು, ಇವರಿಗೂ ಅಷ್ಟೇ ಈ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ ಏನೋ ದೊಡ್ಡ ತಪ್ಪಿದೆ ಅಂತೆ. ಮೋದಿ ಸರ್ಕಾರ ಭಾವನಾತ್ಮಕ ಪ್ರಯೋಜನಗಳನ್ನ ಗಳಿಸುವುದಕ್ಕಾಗಿ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರಬಹುದು. ಈ ಭಾವನೆಗಳಿಂದ ಯುದ್ಧವನ್ನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೊಂಕು ಮಾತನಾಡಿದ್ರು. ऐसे कोई सिंबॉलिज्म से और टोकनिज्म से युद्ध नहीं जीते जाते. ऑपरेशन को नाम देने से कोई फर्क नहीं पड़ेगा. ಇವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಇವರು ಭಾರತದ ಪರಾನೋ ಅಥವಾ ಆ ಪಾಪಿ ಪಾಕಿಸ್ತಾನದ ಪರಾನೋ ಅಂತ ಸಂಶಯ ಬರುವುದರಲ್ಲಿ ಸುಳ್ಳಿಲ್ಲ. ಇವರಿಬ್ಬರಷ್ಟೇ ಅಲ್ಲ, ಇನ್ನೊಬ್ಬ ಕಾಂಗ್ರೆಸ್ನ ನಾಯಕ ರಶೀದ್ ಅಲ್ವಿ ಈ ಒಂದು ಕಾರ್ಯಾಚರಣೆ ಏನೇನೂ ಅಲ್ಲ ಅಂತ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈ ಕಾರ್ಯಾಚರಣೆ ಕೇವಲ ಒಂದು ಕನಿಷ್ಠ ಪ್ರತಿಕ್ರಿಯೆಯಾಗಿತ್ತು ಅಂತ ಹೇಳಿದ್ರು. ಹೌದಪ್ಪ, ಈ ಕನಿಷ್ಠ ಪ್ರತಿಕ್ರಿಯೆಯೇ 70ಕ್ಕೂ ಅಧಿಕ ಟೆರರಿಸ್ಟ್ಗಳನ್ನ ಉಡೀಸ್ ಮಾಡಿತ್ತು. ಈ ವಿಷಯ ಇವರಿಗೆ ಗೊತ್ತಿರ್ಲಿಲ್ವೇನೋ? ದಯವಿಟ್ಟು ಒಂದ್ಸಲ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಕಾಂಗ್ರೆಸ್ ಲೋಕಸಭಾ ಸಂಸದ ಇಮ್ರಾನ್ ಮಸೂದ್ ಅವರಿಗೆ ಈ ಕಾರ್ಯಾಚರಣೆಯ ಮೇಲೆ ನಂಬಿಕೆನೇ ಇಲ್ವಂತೆ. ಅವರಿಗೆ ವಿವರಗಳು ಬೇಕಂತೆ. ಭಾರತೀಯ ಸೇನೆ ಎಷ್ಟು ಉಗ್ರರನ್ನ ಮುಗಿಸಿದೆ, ಸತ್ತಂಥ ಭಯೋತ್ಪಾದಕರ ಹೆಸರೇನು, ಈ ದಾಳಿಯಿಂದ ಆದಂಥ ನಷ್ಟ ಎಷ್ಟು, ಹಾನಿ ಎಷ್ಟು, ಇಂಥ ಎಲ್ಲ ವಿವರಗಳನ್ನ ಅವರಿಗೆ ನೀಡಬೇಕಂತೆ. ವಿವರಗಳನ್ನ ನೀಡುವವರೆಗೂ ಅವರಿಗೆ ತೃಪ್ತಿ ಇಲ್ಲಂತೆ, ಸಮಾಧಾನ ಇಲ್ಲಂತೆ, ಇದರ ಬಗ್ಗೆ ನಂಬಿಕೆನೇ ಬರಲ್ಲಂತೆ. ಎಂಥ ಮಾತು! ವಿವರಗಳನ್ನ ನೀಡದೇ ಇದ್ರೆ ಇವರಿಗೆ ಭಾರತೀಯ ಸೇನೆಯ ಮೇಲೆ ನಂಬಿಕೆನೇ ಬರಲ್ವೋ ಏನೋ.
ಪೆಹಲ್ಗಾಮ್ನಲ್ಲಿ ದಾಳಿಯಾದಾಗ ಪ್ರತೀಕಾರ ಯಾವಾಗ ಮೋದಿಯವರೇ ಅಂತ ಬಾಯ್ ಬಡ್ಕೊಳ್ಳೋದು, ಪ್ರತೀಕಾರ ತೀರಿಸಿದಾಗ ವಿವರಗಳಲ್ಲಿ ಸಾಕ್ಷಿಯಲ್ಲಿ ಅಂತ ಕೇಳೋದು. ಏನು ಹೇಳಬೇಕಿಂಥವರಿಗೆ. ಇನ್ನು JMM ಪಕ್ಷದ ರಾಜ್ಯಸಭಾ ಸಂಸದೆ ಮಹುವಾ ಮಾಝಿ ಅವರು ಅಷ್ಟೇ. ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರಿಟ್ರಿ, ಬೇರೆ ಹೆಸರು ಇಡೋದಕ್ಕಾಗಲ್ವಾ, ಈ ಹೆಸರಿನಲ್ಲಿ ರಾಜಕೀಯ ಇದೆ ಅಂತ ಹೇಳಿದ್ರು. ದಾಳಿಯಲ್ಲಿ ತಮ್ಮ ಗಂಡಂದಿರನ್ನ ಕಳ್ಕೊಂಡಂತಹ ಮಹಿಳೆಯರ ಸಿಂಧೂರದಲ್ಲೂ ಇವರಿಗೆ ರಾಜಕೀಯ ಕಾಣಿಸುತ್ತಲ್ವಾ. ಇಂಥವರ ಮನಸ್ಥಿತಿ ಎಂಥದ್ದು. ಇವರಷ್ಟೇ ಅಲ್ಲ, ಇನ್ನೂ ಅನೇಕ ನಾಯಕರು ಈ ರೀತಿ ಈ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನ ಬಗ್ಗೆ ತಗಾದೆಯನ್ನ ತೆಗೆದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ಸಿಗರ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದು ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.